ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗುಡ್ ಥಿಂಗ್ಸ್ ವಿತ್ ಚೈ. ನೋಡೋದಕ್ಕೆ ಏನು ಟೆಂಪ್ಟಿಂಗ್ ಆಗಿ ಟೇಸ್ಟಿಯಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವತ್ತಿನ ರೆಸಿಪಿ ಚಿಲ್ಲಿ ಮಶ್ರೂಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದರೆ ಕಾರ್ನ್ಫ್ಲವರು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಸೋಯಾ ಸಾಸು, ಉಪ್ಪು, ಮಶ್ರೂಮ್, ಸ್ವಲ್ಪ ಧನಿಯಾ ಪುಡಿ, ಜಾಸ್ತಿ ಅಲ್ಲ. ಸೊ ಇಲ್ಲಿ ನಾನು 1 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಶ್ರೂಮ್ ತೊಗೊಂಡ್ಬಿಟ್ಟು ಈ ಅಳತೆಗೆ ತಕ್ಕನಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು ಬಾಣಲಿಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸುಮ್ಮನೆ ತುಂಬ ಪೇಸ್ಟ್ ಅಲ್ಲ, ಸ್ವಲ್ಪ ಗಟ್ಟಿಯಾಗಿ ಇರೋ ಥರನ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಅದೆರಡು ಫ್ರೈ ಆದಮೇಲೆ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ಳಿ. ಚಿಲ್ಲಿ ಪೇಸ್ಟ್ ಮಾಡ್ಬೇಕಾದ್ರೆ ನಾನು ನೀರೇನು ಹಾಕ್ಕೊಂಡಿಲ್ಲ, ಜಸ್ಟ್ ಹಂಗೆ ಫ್ರೈ ಮಾಡ್ಕೊಂಡಿರೋದು. ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೋಬೋದು. ಇದು ಖಾರ ಎಷ್ಟಿದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೋತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಿದ್ರೆ ಅದ್ರ ಟೇಸ್ಟ್ ಫ್ಲೇವರೇ ಬೇರೆ ಬರುತ್ತೆ. ಹಾಗಾಗಿ ಒಂದು ಸತಿ ಟ್ರೈ ಮಾಡಿ. ಅದೆರಡು ಫ್ರೈ ಆದಮೇಲೆ ಒಂದು ಈರುಳ್ಳಿ ತೊಗೊಂಡಿರೋದು, ಒಂದು ಈರುಳ್ಳಿ ಹಾಕಿ ತುಂಬ ಗೋಲ್ಡನ್ ಫ್ರೈ ಆ ಥರ ಎಲ್ಲ ಏನೂ ಇಲ್ಲ, ಟ್ರಾನ್ಸ್ಲೂಸೆಂಟ್ ಆಗಬೇಕಷ್ಟೆ. ಅದು ಆ ಥರ ಅನ್ನಿಸ್ತಿದ್ದಂಗೆ ನೀವು ಇಲ್ಲಿ 1.5 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ಕೊಬಿಟ್ಟು ಸ್ವಲ್ಪ ಕೈ ಆಡಿಸಿ, ಅಂದರೆ ನೋಡ್ಕೊಂಡು ಕೈ ಆಡಿಸಿ, ಯಾಕೆಂದರೆ ಫುಲ್ ಕೆಳಗಡೆ ತಳ ಕಚ್ಬಿಡತ್ತೆ. ಹಾಗಾಗಿ ಅದನ್ನು ನೋಡ್ಕೊಂಡು ಸ್ವಲ್ಪ ಕೈ ಆಡಿಸಿ. ಅದಾಗ್ತಿದ್ದಂಗೆ ನಾನು 1 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿರೋದು, 1 ಪ್ಯಾಕೆಟ್ ಮಶ್ರೂಮ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ನೋಡಿ 1/2 ಟೀ ಸ್ಪೂನ್ಗಿಂತ ಕಮ್ಮಿ ಧನಿಯಾ ಪೌಡರ್ ಹಾಕಿರೋದು. ಧನಿಯಾ ಪೌಡರ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ನೀಟಾಗಿ ಎಲ್ಲ ಕಡೆ ಮಶ್ರೂಮ್ಗೂ ಅಂಟ್ಕೋಬೇಕು, ಅದು ಆ ಥರ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೀರು ಒಂದು ಅರ್ಧ ಗ್ಲಾಸನ್ನು ನಾವು ಬಳಸಲ್ಲ. ಸೊ ಅರ್ಧ ಗ್ಲಾಸ್ ಒಂದು ಅಂದಾಜು ಇಟ್ಕೊಳ್ಳೋಣ. ಅದು ಹಾಕಿ ಮಶ್ರೂಮ್ ಬೇಯ್ತಾ ಇದ್ದಂಗೆ, ಮಶ್ರೂಮ್ ಬೇಯೋದಕ್ಕೆ ಸ್ವಲ್ಪ ಒಂದು 5-10 ಮಿನಿಟ್ಸ್ ಆಗುತ್ತೆ ಅಷ್ಟೇನೆ. ಮಶ್ರೂಮ್ ಬೇಯ್ತಾ ಇದ್ದಂಗೆ ಕಾರ್ನ್ಫ್ಲೋರು, ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನಿಮ್ಮದು ಎಷ್ಟು ಕ್ವಾಂಟಿಟಿ ಮಶ್ರೂಮ್ ತೊಗೊತೀರೋ ಅಷ್ಟು ಕಾರ್ನ್ಫ್ಲೋರ್ ತೊಗೊಳ್ಳಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರಿಗೆ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದನ್ನು ಮಸಾಲೆಗೆ ಹಾಕ್ತಿದ್ದಂಗೆ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ. ಸೊ ಇದರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಇನ್ನೂ ತೆಳ್ಳಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತೆಳ್ಳಗೆ ಬೇಡ, ನಂಗೆ ಇಷ್ಟೇ ಇರಬೇಕು, ಗಟ್ಟಿ ಇರಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ ಸಾಕು. ಸೊ ಅದಾಗ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದು ರೈಸಿಗೂ ತಿನ್ಕೊಬೋದು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು. ಇಲ್ಲಿ ನಾವು ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಹಾಗಾಗಿ ಸಕ್ಕರೆ ಹಾಕ್ತಾಯಿದ್ದೀವಿ. ಸಕ್ಕರೆ ಟೇಸ್ಟಿಂಗ್ ಪೌಡರ್ ಕೆಲಸನೇ ಮಾಡುತ್ತೆ. ಸೊ ನೀವು ಏನು ಹೆಲ್ತಿಗೇನು ತೊಂದರೆ ಆಗದೇ ಆರಾಮಾಗಿ ಸಕ್ಕರೆ ಹಾಕ್ಕೋಬೋದು. ಸೊ ನಮ್ಮದಿಲ್ಲಿ ಚಿಲ್ಲಿ ಮಶ್ರೂಮ್ ರೆಡಿ ಆಗಿದೆ. ಇನ್ನೊಂದು ಇಂಗ್ರೀಡಿಯೆಂಟ್ ಬಾಕಿ ಇದೆ ಇದಕ್ಕೆ ಹಾಕೋದಕ್ಕೆ, ಏನಂತ ಅಂದರೆ ವಿನಿಗರ್. ನೀವು ಲೆಮನ್ ಬೇಕಾದರೂ ಕಟ್ ಮಾಡಿಬಿಟ್ಟು ಹಾಗೆ ಹಾಕ್ಕೋಬೋದು, ಇಲ್ಲ ವಿನಿಗರ್ ಬೇಕಾದರೂ ಹಾಕ್ಕೋಬೋದು, ನಿಮಗೆ ಬಿಟ್ಟಿದ್ದು. 2 ಹಾಕಿದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ವಿನಿಗರ್ ಹಾಕ್ಕೋತಾ ಇದ್ದೀನಿ. ಅದೇ ವಿನಿಗರ್ದೇ ಕ್ಯಾಪ್ ಬರುತ್ತಲ್ಲ, ಅದೇ ಕ್ಯಾಪಲ್ಲಿ 1 ಕ್ಯಾಪ್ ವಿನಿಗರ್ ಹಾಕ್ಕೋತಾ ಇದ್ದೀನಿ. ಲೆಮನ್ ಬೇಕು ಅಂತಂದರೆ ಒಂದು ಹಾಫ್ ಲೆಮನ್ ನೀವು ಹಿಂಡ್ಕೋಬೋದು, ಯಾಕೆಂದರೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿರ್ತೀವಲ್ಲ. ಸೊ ಅರ್ಧ ಲೆಮನ್ ಆದರೂ ತಡೆಯುತ್ತೆ, ತುಂಬ ಹುಳಿ ಏನು ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು, ನೀವು ಟ್ರೈ ಮಾಡಿದ್ರಾ, ಹೇಗೆ ಬಂತು ಅಂತ ಹೇಳಿ. ವೆನಿಗರ್ ಅಷ್ಟೇ, ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಪ್ಪ ಸ್ಟೌವಿಂದ ಅಂತ ಅನ್ನುವಾಗ ವೆನಿಗರ್ ಹಾಕ್ಕೊಳ್ಳಿ. ಇಲ್ಲಿ ಇವಾಗ ಮಶ್ರೂಮ್ ಕೂಡ ಬೆಂದಿದೆ. ಮಶ್ರೂಮ್ ಬೇಯೋಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ, ನಿಮಗೂ ಗೊತ್ತಿರೋದೆ. ಒಂದು 10 to 15 ಮಿನಿಟ್ಸಲ್ಲಿ ಮಶ್ರೂಮ್ ಬೆಂದೋಗ್ಬಿಡತ್ತೆ. ಸೊ ಇಲ್ಲಿ ನಮ್ಮದು ಚಿಲ್ಲಿ ಮಶ್ರೂಮ್ ರೆಡಿ ಟು ಸರ್ವ್ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.